ಇವತ್ತೇನು ಸ್ಪೆಷಲು? ಇವತ್ತು ಕರ್ನಾಟಕ ಸ್ಪೆಷಲ್ ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಬೆಳಗ್ಗೆನೇ ಅವರೆಕಾಳೆಲ್ಲ ಸುಲ್ದಿ ನೆನಾಕ್ಬಿಟ್ಟು ಮಧ್ಯಾಹ್ನ ಇಸ್ಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಸಾಂಬಾರು ಮಾಡೋಣ, ಮಾಡ್ಕೊಡ್ತೀನಿ. ಸರಿ ಆಯಿತು. ಈ ಕಾಫಿ ಯಾರಿಗೆ? ನಿಮಗೆ ಕೊಡು. ಥ್ಯಾಂಕ್ ಯು. ಈ ಥರ ಕಾಲೆಲ್ಲ ಸಪ್ರೇಟಾಗಿ ಸುಳ್ಕೊಂಡು ನೀರಲ್ಲಿ ಒಂದು 2 hours ನೆನಾಕಬೇಕು. ಆಮೇಲೆ ನೀರೆಲ್ಲ ಬಸ್ತು ಈ ಥರ ಕಾಳು ಮಾತ್ರ ಸಪ್ರೇಟ್ ತಗೊಳ್ಳೋಣ. ಈ ಥರ ಕಾಳನ್ನ ಹಿಸುಕಿ ಒಳಗಡೆ ಇಡೋದು ಮಾತ್ರ ನಾವು ಸಪ್ರೇಟಾಗಿ ತಗೊಬೇಕು, ಆಚೆಗಡೆ ಸಪ್ಪೆ ಬಿಸಾಕೋಣ. ನೋಡಿ ಈ ಥರ ಒಳಗಡೆ ಇರೋ ಕಾಳು ಮಾತ್ರ ನಮಗೆ ಸಿಗುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಮಾಡಿದ್ರೆ ತುಂಬ ಸ್ಯಾಟಿಸ್ಫೈ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು 90s ಕಿಡ್ಡಿಗೆ ಮಾತ್ರ ಗೊತ್ತಿರುತ್ತೆ. ಅಂತ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಕಾಲು ಮುರಿಯಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿ, 2 ಟೊಮೊಟೊ, 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 1 ಎಸ್ಲು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಅರ್ಧ ಇಂಚಷ್ಟು 2 ಚಕ್ಕೆ, 4 ಲವಂಗ, 1 ಏಲಕ್ಕಿಕಾಯಿ, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಗಸಗಸೆ, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಮನೆ ಮಸಾಲ ಮಾಡೋಕ್ಕೆ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. 1.5 ಈರುಳ್ಳಿನ ಹಚ್ಬಿಟ್ಟು ಅರಿಯಕ್ಕೆ ಹಾಕೋಣ. ನಾನು 2 ಈರುಳ್ಳಿ ತಗೊಂಡಿದ್ದೆ, ಅದರಲ್ಲಿ 1.5 ಈರುಳ್ಳಿನ ಅರಿಯಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಜಿಜ್ಜಕ್ಕೆ ಮಾಡಿಕೊಂಡಿದ್ದೀನಿ. 2 ಟೊಮೊಟೊ, ಇದನ್ನು ಹಚ್ಬಿಟ್ಟು ಹಾಕೋಣ ರುಬ್ಬಕ್ಕೆ. ಟೊಮೊಟೊ ರುಬ್ಬಕ್ಕೆ ಹಾಕೊಳ್ಳೋಣ. ಮತ್ತು ಶುಂಠಿ, ಇದನ್ನು ಚಿಕ್ಕ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದು ಚಕ್ಕೆ, 2 ತುಂಡು ಚಕ್ಕೆ ಹಾಕಿದ್ದೀನಿ, 4 ಲವಂಗ ಹಾಕಿದ್ದೀನಿ, ಒಂದು ಏಲಕ್ಕಿಕಾಯಿ ಹಾಕಿದ್ದೀನಿ, 1 ಸ್ಪೂನ್ ಗಸಗಸೆ ಹಾಕೊಳ್ಳೋಣ. ಮತ್ತು ಎತ್ತಿಟ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ ಹಾಕಿ ಇವಾಗ ರುಬ್ಕೊಳ್ಳೋಣ. ತೆಂಗಿನಕಾಯಿನ ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇಟ್ಕೊಂಡಿದ್ದಲ್ಲ ಒಗ್ಗರಣೆಗೆ, ಅದನ್ನ ಕಲ್ಲಲ್ಲಿ ಹಾಕಿ ಸ್ವಲ್ಪ ಚೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಂಬಾರು ಮಾಡೋಕ್ಕೆ ಒಗ್ಗರಣೆ ಹಾಕೋಕ್ಕೆ ಬಾಣಲಿ ಇಟ್ಕೊಂಡು ಎಣ್ಣೆ ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಾದ್ಮೇಲೆ ತೊಳೆದಿಟ್ಟಂಥ ಕಾಳುಗಳು ಹಾಕೋಣ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಒಗ್ಗರಣೆ ಹಾಕಿರೋದ್ರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೈತೆ. ಹಸಿ ಸ್ಮೆಲ್ಲೆಲ್ಲ ಹೋದಾದ್ಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ,
ಒಂದು ನಿಮ್ಮ ಮನೆಗೆ ಧನಿಯಾ ಪುಡಿ 2 ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ರಿ. ಇದು 2 ಟೇಬಲ್ ಸ್ಪೂನ್ ಐತೆ ಧನಿಯಾ ಪುಡಿ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಳ್ರಿ. ಮತ್ತೆ ಮನೆ ಮಸಾಲ ಇದ್ರೆ ನಿಮ್ಮ ಮನೆಯಲ್ಲಿ ಮನೆ ಮಸಾಲ ಒಂದು 2 ಸ್ಪೂನ್ ಮನೆ ಮಸಾಲ ಹಾಕೊಳ್ರಿ. ಮನೆ ಮಸಾಲ ಇಲ್ಲ ಅಂದ್ರೆ ಧನಿಯಾ ಪುಡಿನೇ ಇನ್ನೊಂದು 2 ಸ್ಪೂನ್ ಸೇರಿಸ್ಕೊಳ್ರಿ. ಮತ್ತೆ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಎತ್ತಿಟ್ಕೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತೀನಿ. ಇಷ್ಟು ಹಾಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಫ್ರೈ ಮಾಡೋದು. ಕಾಳೆಲ್ಲ ಫ್ರೈ ಹಾಕಿದಂಗೆ ಸ್ವಲ್ಪ ಎಣ್ಣೆ ಕಡಿಮೆ ಇದ್ರೆ ನಿಮ್ದು ಎಣ್ಣೆ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ. ನಿಮ್ಗೆ ಎಣ್ಣೆ ಸ್ವಲ್ಪ ಕಡಿಮೆ ಐತೆ, ನಾನು ಎಣ್ಣೆ ಹಾಕ್ಕೊಂತೀನಿ. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಳ್ರಿ. ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆಲಿ ಮಸಾಲ ಬೆಂದ್ರೆ ಸ್ವಲ್ಪ ಮಸಾಲದ ಹಸಿ ವಾಸನೆ ಹೋಗುತ್ತೆ. ಮಸಾಲ ಹಸಿ ವಾಸನೆ ಸ್ವಲ್ಪ ಹೋದ್ಮೇಲೆ ನಾವು ಅರ್ದಿಟ್ಕೊಂಡಿರೋಂಥ ಮಸಾಲ ಕಾಯಿ ಇದೆಲ್ಲ ಅರ್ದಿಟ್ಕೊಂಡಿದೀವಲ್ವಾ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇದೆಲ್ಲ ಹಾಕೊಳ್ಳೋಣ. ನಿಮಗೆ ಎಷ್ಟು ಅಳತೆಗೆ ಬೇಕೋ ಹೇಳ, ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು. ಮತ್ತೆ ನಿಮ್ಗೆ ಮನೆ ಮಸಾಲ ಇಲ್ಲ ಅಂತಂದ್ರೆ, ಮನೆ ಮಸಾಲ ಬೇಕು ನಿಮ್ಗೆ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಸಪ್ರೇಟಾಗಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಡ್ತೀನಿ. ಆಯಿತು, ಇದಾದ್ಮೇಲೆ ಮುಚ್ಚಿಡೋಣ. ಇವಾಗ ಸಾಂಬಾರು ಆಗೈತೆ. 20 ನಿಮಿಷ ಬೇಯಿಸಿದೆ. ಬೆಂದಾಗ ನಮ್ಮ ಕಾಳು ಇದಾಗೈತೆ ಅಂತ ನೋಡ್ಕೊಬೇಕು, ಬೆಂದೈತೆ ಅಂತ. ಬಿಸಿಲು ನೋಡಿದ್ರೆ ಗೊತ್ತಾಗ್ತೈತೆ. ಜಾಸ್ತಿ ಬೆಂದರೆ ಬಂಗ್ಲಾ ಬಗ್ಗೆ ಸ್ವಲ್ಪ ಬೆಂದೈತೆ ಸಾಕು. ಇದಕ್ಕೆ ನಾವು ನಾನ್ ವೆಜ್ ತಿನ್ನೋರಾದರೆ ಮೊಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 3 ಮೊಟ್ಟೆ ನಾವು ನಾನ್ ವೆಜ್ ತಿಂತೀವಿ, 3 ಮೊಟ್ಟೆ ಹೊಡೆದು ಹಾಕೊತೀನಿ. ಮೊಟ್ಟೆ ಹೊಡೆದ್ಬಿಟ್ಟು ಹಿಂಗೆ ಟೋಟಲ್ ಏನು ಕಿಣ್ಬಾರ್ದು. ಮೊಟ್ಟೆ ಹೊಡೆದ್ಬಿಟ್ಟು ಹಂಗೆ ಹಾಕಿ ಒಂದು ಸ್ವಲ್ಪ ಹೊತ್ತು 5 ನಿಮಿಷ 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನೀವು ನಾನ್ ವೆಜ್ ತಿನ್ನಲ್ಲ ಅಂತಂದರೆ ಮೊಟ್ಟೆ ಏನು ಹಾಕೋಣಕ್ಕೆ ಹೋಗ್ಬೇಡ್ರಿ, ಅದೇ ಯೂಸ್ ಮಾಡ್ಕೊಳ್ರಿ. ನಿಮಗೆ ನಾನ್ ವೆಜ್ ತಿಂದರೆ ಫೀಲಿಂಗ್ ಅದರಲ್ಲಿ ಇರುತ್ತೆ. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ಬಿಸ್ಕಿಟ್ಬೇಳೆ ಸಾಂಬಾರ್ಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಮಾಡ್ಕೊಂಡು ಊಟ ಮಾಡಿ. ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.